ನಿಮ್ಮ ಈ ವಿಷಯಗಳನ್ನು ಯಾರೊಂದಿಗೂ ಹೇಳಬೇಡಿ ಎಂದು ಗರುಡ ಪುರಾಣದಲ್ಲಿ ತಿಳಿಸಿದೆ. ಸನಾತನ ಧರ್ಮದಲ್ಲಿ ಮುಖ್ಯವಾದ ಪುರಾಣಗಳಲ್ಲಿ ಒಂದಾದ ಗರುಡ ಪುರಾಣವು ನಮ್ಮ ಜೀವನದಲ್ಲಿ ಸಮತೋಲನದಿಂದ ಬದುಕಲು ಅನೇಕ ನಿಬಂಧನೆಗಳನ್ನು ನೀಡಿದೆ. ಗರುಡ ಪುರಾಣದಲ್ಲಿ ಬರೆದಿರುವ ವಿಷಯಗಳನ್ನು ಸ್ವಂತ ಭಗವಾನ್ ವಿಷ್ಣು ಹೇಳಿದ್ದಾನೆ ಎನ್ನುವ ನಂಬಿಕೆ ಇದೆ. ಗರುಡ ಪುರಾಣದಲ್ಲಿ ಭಗವಾನ್ ವಿಷ್ಣುವು ಕೂಡ ಇಂತಹ ವಿಷಯಗಳ ಬಗ್ಗೆ ಎಂದಿಗೂ ಯಾರಿಗೂ ಹೇಳಬಾರದು, ಇಲ್ಲವಾದರೆ ಅದು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು ಎಂದಿದ್ದಾರೆ. ಅವು ಯಾವುವು ಎಂದರೆ, 1. ಗರುಡ ಪುರಾಣದ ಪ್ರಕಾರ ನಿಮ್ಮ ಕುಟುಂಬದಲ್ಲಿನ ಜಗಳ ಮತ್ತು ಕಲಹಗಳ ಬಗ್ಗೆ ಯಾರೊಂದಿಗೂ ಚರ್ಚಿಸಬಾರದು, ಏಕೆಂದರೆ ನಿಮ್ಮ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳುತ್ತಾರೆ. ಬದಲಿಗೆ ಜನರು ನಿಮ್ಮ ಕುಟುಂಬದ ಸದಸ್ಯರ ವಿರುದ್ಧ ನಿಮ್ಮನ್ನು ಪ್ರಚೋದಿಸುತ್ತಾರೆ. 2. ನಿಮ್ಮ ಜೀವನದಲ್ಲಿ ಯಾವುದಾದರೂ ಕಾರಣಕ್ಕಾಗಿ ಅವಮಾನವನ್ನು ಎದುರಿಸಿದ್ದರೆ ಅದನ್ನು ಯಾರೊಂದಿಗೂ ಚರ್ಚಿಸಬೇಡಿ. ಈ ವಿಷಯವನ್ನು ಸಾಧ್ಯವಾದಷ್ಟು ನಿಮ್ಮಲ್ಲೇ ಇಟ್ಟುಕೊಳ್ಳಿ. ಒಂದು ವೇಳೆ ಇತರರಿಗೆ ತಿಳಿದಿದ್ದರೆ ಅವರು ಕೇಳಿದರೆ ನಡೆದಂತೆ ತಿಳಿಸಿ. ನೀವೇನಾದರೂ ಹೆಚ್ಚು ಸೃಷ್ಟಿಸಿಕೊಂಡು ಹೇಳುವುದರಿಂದ ಜನರು ನಿಮ್ಮ ಮೇಲಿರುವ ನಂಬಿಕೆಯನ್ನು ಕಳೆದುಕೊಳ್ಳಬಹುದು. 3. ಗರುಡ ಪುರಾಣದಲ್ಲಿ ತಿಳಿಸಿದ ಪ್ರಕಾರ ನಿಮಗೆ ಹೆಚ್ಚಿನ ಆರ್ಥಿಕ ಲಾಭ, ಹೆಚ್ಚು ಆರ್ಥಿಕ ನಷ್ಟವಾಗಿದ್ದರೆ ಅದರ ಬಗ್ಗೆ ಯಾರೆಂದಿಗೂ ಹೇಳಬೇಡಿ. ನೀವು ಹಣವನ್ನು ಗಳಿಸಿದ್ದರೆ ಆ ಹಣವನ್ನು ಪಡೆಯಲು ನಿಮ್ಮ ವಿರುದ್ಧ ಯಾವುದೇ ರೀತಿಯ ಅಪಾಯವನ್ನು ಮಾಡಬಹುದು. ಇನ್ನೊಂದೆಡೆ ಹಣದ ನಷ್ಟದ ಬಗ್ಗೆ ಇತರರಿಗೆ ಹೇಳಿದರೆ ಅವರು ನಿಮಗೆ ಸಹಾಯ ಮಾಡುವವರಿಂದ ತಪ್ಪಿಸಲು ಯತ್ನಿಸುತ್ತಾರೆ. 4. ಗರುಡ ಪುರಾಣದ ಪ್ರಕಾರ ನೀವು ಯಾರಿಗಾದರೂ ದಾನ ಮಾಡಿದರೆ ಆ ದಾನದ ಬಗ್ಗೆ ನೀವು ಯಾರೆಂದಿಗೂ ಹೇಳಬೇಡಿ, ಏಕೆಂದರೆ ಸನಾತನ ಧರ್ಮದಲ್ಲಿ ರಹಸ್ಯ ದಾನ ಮಹಾದಾನವೆಂದು ಪರಿಗಣಿಸಲಾಗುತ್ತದೆ. ನೀವು ದಾನ ಮಾಡಿದ ವ್ಯಕ್ತಿಯು ನಿಮ್ಮನ್ನು ಗುರುತಿಸಬೇಕೆಂದು ನೀವು ಬಯಸಿದರೆ ನಿಮ್ಮ ದಾನಕ್ಕೆ ಯಾವುದೇ ರೀತಿಯ ಪ್ರಾಮುಖ್ಯತೆ ಇರುವುದಿಲ್ಲ. ಆದ್ದರಿಂದ ಮಾಡಿದ ದಾನವನ್ನು ನೀಡುವ ಮೂಲಕ ಮರೆತು ಬಿಡಬೇಕು. 5. ಗರುಡ ಪುರಾಣದ ಪ್ರಕಾರ ನೀವು ಯಾರಿಂದಾದರೂ ಸಾಲ ಪಡೆದಿದ್ದರೆ ಸಮಯಕ್ಕೆ ಸರಿಯಾಗಿ ಮರುಪಾವತಿಸಬೇಕು. ಸಮಯಕ್ಕೆ ಸರಿಯಾಗಿ ಸಾಲವನ್ನು ಪಾವತಿಸದಿದ್ದರೆ ಅದರ ಬಡ್ಡಿಯು ಹೆಚ್ಚಾಗಿ ನಿಮಗೆ ಹೊರೆಯಾಗಬಹುದು. ನೀವೇನಾದರೂ ನಿಮ್ಮ ಸ್ನೇಹಿತರ ಬಳಿ ಅಥವಾ ನಿಮ್ಮ ಸಂಬಂಧಿಕರ ಬಳಿ ಸಾಲ ತೆಗೆದುಕೊಂಡಿದ್ದರೆ ಹಣದ ಕಾರಣಕ್ಕಾಗಿ ನಿಮ್ಮ ಸಂಬಂಧ ಮುರಿಯುವುದು. ಆದ್ದರಿಂದ ಆದಷ್ಟು ಬೇಗ ಮರುಪಾವತಿಸಬೇಕು. ಅಷ್ಟೇ ಅಲ್ಲದೆ ಸಾಲದ ಬಗ್ಗೆ ಯಾರಿಗೂ ಹೇಳಬಾರದು, ಯಾಕೆಂದರೆ ಅವರು ನಿಮ್ಮಿಂದ ದೂರವಾಗಬಹುದು, ಅಲ್ಲದೆ ನಿಮ್ಮ ಸ್ಥಿತಿಯನ್ನು ಕಂಡು ನಿಮ್ಮ ಹಿಂದೆ ಹಾಡಿ ನಗಬಹುದು. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.